ಆತ್ಮೀಯ ಕನ್ನಡಿಗರೇ, ಕನ್ನಡ ಚಿತ್ರರಂಗ ಇತ್ತೀಚೆಗೆ ಬಹಳ ಸಮೃದ್ಧವಾಗಿ ಬೆಳೀತಾ ಇದೆ. ಅದರಲ್ಲೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡ್ತಾ ಇದೆ. ಅಂದರೆ ಟೆಕ್ನಾಲಜಿ ಬದಲಾವಣೆ ಆದಂಗೆ ಸೊ ನಮ್ಮ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು ಅಥವಾ ಪಾತ್ರಗಳಲ್ಲಿ ಸತ್ವ ತುಂಬುವಂಥ ಒಂದು ಕಾರ್ಯ, ಅಂದರೆ ಆ ಟ್ಯಾಲೆಂಟ್ಗಳಲ್ಲಿ ಇರ್ತಕ್ಕಂಥ ರಿಯಲ್ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡುವಲ್ಲಿ ಡೈರೆಕ್ಟ್ರುಗಳು ಸಕ್ಸಸ್ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಒಳ್ಳೊಳ್ಳೆ ಕಲಾವಿದರು ಬೆಳಕಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಈಗ ಸದ್ಯ ನನ್ನ ಜೊತೆ ಕೂತಿರ್ತಕ್ಕಂಥ ಮಂಗಳೂರು ಮೂಲದ ವಜ್ರಾಂಗ್ ಶೆಟ್ಟಿ ಕೂಡ ಒಬ್ಬರು. ಸಲಾರ್ ಸಿನಿಮಾದಲ್ಲಿ ವಿಷ್ಣು ಪಾತ್ರದಲ್ಲಿ ಮಿಂಚಿದಂತಹ ಕಲಾವಿದ. ಭಾಳ ಖುಷಿಯಾಗುತ್ತೆ, ಯಾಕಂದರೆ ಇವತ್ತು ಸಲಾರ್ ಸಿನಿಮಾ ಬಗ್ಗೆ ಇಡೀ ದೇಶ ಮಾತಾಡ್ತಾ ಇದೆ. ಸೊ ಎಷ್ಟು ಬ್ಲೆಸ್ಡ್ ಅನಿಸುತ್ತೆ ನಿಮಗೆ ಆ ರೋಲ್ ಸಿಕ್ಕಿದ್ದು? ಸರ್, ನಾನು ಮೊದಲನೇದಾಗಿ ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಸರ್, ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವೊಂದು ಇಂಡಸ್ಟ್ರಿಗೆ ಬಂದು ಇಷ್ಟು ಟೈಮ್ ಆಯಿತು. ಮೊದಲನೇದಾಗಿ ನಾನು ತೆಲುಗು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಸಲಾರ್ ಅನ್ನೋ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮೂಲಕ. ರೆಸ್ಪಾನ್ಸ್ ಇವತ್ತು ಸಿಕ್ಕಿರೋ ರೀತಿ ನನಗೆ ಇವತ್ತು ಇಂಡಸ್ಟ್ರಿ ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತಾ ಇದೆ. 15 ಸಿನಿಮಾ ಇದುವರೆಗೂ ಏನು ಮಾಡಿದ್ದೀನಿ ಅದೊಂದು ಲೆಕ್ಕ, ಸಲಾರ್ ಇನ್ನೊಂದು ಬೇರೆಯೇ ಲೆಕ್ಕ ಆಗಿದೆ. ಹೌದು, ಎಲ್ಲರೂ ವಿಷ್ಣು ವಿಷ್ಣು ಅಂತ ಗುರುತಿಸ್ತಿದ್ದಾರೆ. ಪ್ರೊಫೈಲ್ ಬಿಲ್ಡ್ ಆಗಿದೆ, ಬೇರೆ ಲ್ಯಾಂಗ್ವೇಜ್ ಅವ್ರು ಗುರುತಿಸ್ತಿದ್ದಾರೆ, ಆಫರ್ಗಳು ಹುಡ್ಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಪ್ರಶಾಂತ್ ಸರ್. ನಾನು ಅವ್ರನ್ನ ಯಾವತ್ತೂ ನೆನೆಸ್ಕೊತೀನಿ. ಯಾಕಂದರೆ ನನ್ನ ಲುಕ್ ಟೆಸ್ಟ್ ಆದ ಕೂಡಲೇ ಇಮಿಡಿಯೇಟ್ ಅವರು ನನ್ನ ಕ್ಯಾರೆಕ್ಟರ್ನ ಕನ್ಫರ್ಮ್ ಮಾಡಿದ್ರು. ವಿಷ್ಣು ಅನ್ನೋ ಕ್ಯಾರೆಕ್ಟ್ರು ವಜ್ರಾಂಗ್ ಹತ್ರ ಮಾಡಿಸ್ಬೇಕು ಅಂತ. ಏನೋ ಗೊತ್ತಿಲ್ಲ, ನನ್ನ ಪುಣ್ಯ ಅನಿಸುತ್ತೆ. ಆ್ಯಂಡ್ ತಂದೆ ತಾಯಿ ಆಶೀರ್ವಾದ, ನಿಮ್ಮಂಥ ಸ್ನೇಹಿತರ ಹಾರೈಕೆ ಇಲ್ಲಿವರೆಗೂ ಬಂದು ನಿಂತಿದೆ. ಇವಾಗ ಏನಿದ್ರು ಎಲ್ಲೆಡೆ ಶೆಟ್ರ್ ಕಲೆನೇ ನಡೀತಾ ಇರೋದು ಅನ್ನೋ ಇದು ಮಾತಿದೆ. ಅದು ಆ್ಯಕ್ಚುಲಿ ನಿಜ ಕೂಡ ಹೌದು. ಟ್ರೆಂಡಿಂಗಲ್ಲಿರೋದೇ ಶೆಟ್ರು. ಒಂದು ಕಡೆ ರಿಷಬ್ ಶೆಟ್ಟಿ, ಮತ್ತೊಂದು ಕಡೆ ರಕ್ಷಿತ್ ಶೆಟ್ಟಿ. ಸೊ ಆಲ್ಮೋಸ್ಟ್ ಅಲ್ಲಿ ಮಂಗಳೂರಿನ ಕಡೆಯವರ ಕೊಡುಗೆ ಚಿತ್ರರಂಗಕ್ಕೆ ಬಹಳಷ್ಟು ಇದೆ. ಬೇರೆ ಬೇರೆ ಕ್ಷೇತ್ರಗಳಿಗೂ ಇದೆ, ಅದರಲ್ಲಿ ಚಿತ್ರರಂಗ ಸ್ವಲ್ಪ ಜಾಸ್ತಿನೇ ಇದೆ. ಆ ಒಂದು ಶೆಟ್ರ್ ಲಿಸ್ಟ್ಗೆ ವಜ್ರಾಂಗ್ ಶೆಟ್ಟಿ ಹೊಸ ಸೇರ್ಪಡೆ ಅನಿಸುತ್ತಾ? ಸರ್, ಹಂಗಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಸರ್, ಹೊಸಬ್ರಿಗೆ ನಿಜವಾಗ್ಲೂ ಅವ್ರ ಹತ್ರ ಟ್ಯಾಲೆಂಟ್ ಇದ್ದರೆ, ಡೆಡಿಕೇಶನ್ ಇದ್ದರೆ ಎಲ್ರಿಗೂ ಅವಕಾಶ ಇದೆ. ನಿಲ್ಲಬೇಕಿಲ್ಲಿ, ಸರ್ವೈವ್ ಆಗುವಂಥ ಪ್ಲ್ಯಾನ್ ಮಾಡ್ಕೋಬೇಕು. ಇಲ್ಲ ನಾವೊಂದು 2 ಸಿನಿಮಾ ಮಾಡಿ ಸೋಲ್ತು ಅಥವಾ ಕರೆಕ್ಟಾಗಿ ರಿಸಲ್ಟ್ ಸಿಕ್ಕಿಲ್ಲ ಅಂದ ಕೂಡಲೇ ಇಂಡಸ್ಟ್ರಿಯಲ್ಲಿ ಏನೂ ಆಗಲ್ಲ, ನಾನು ಬಿಟ್ಟು ಹೋಗ್ತೀನಿ ಅನ್ನೋ ಒಂದು ಮನೋಭಾವ ಬಂತಂದರೆ ಇಂಡಸ್ಟ್ರಿಯಲ್ಲಿ ಉಳಿಯೋದು ತುಂಬ ಕಷ್ಟ. ಎಲ್ಲ ಈಗ ನೀವು ಶೆಟ್ರು ಅಂತಿದ್ರೆ ಎಲ್ಲರೂ ಅವ್ರ ಬ್ಯಾಕ್ಗ್ರೌಂಡ್ ನಮ್ಮದೆಲ್ಲ ಒಂದೇ ಥರ ಇದ್ದಿದ್ದು. ರಿಷಬ್ ಆಗಲಿ, ರಕ್ಷಿತ್ ಸರ್ ಆಗಲಿ, ರಾಜ್ ಸರ್ ಆಗಲಿ ತುಂಬ ಕಷ್ಟಪಟ್ಟೆ ಬಂದಿರೋದು. ಇವನ್ ಪ್ರಮೋದ್ ಅಣ್ಣ ಆಗಲಿ, ನಮಗೆ ಯಾರು ಮೂಲತಃ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ ಸರ್. ನನಗೆ ಕೂಡ ಕಷ್ಟಪಟ್ಟೆ ಬಂದಿರೋದು. ನಾವು ಈ ಸ್ಥಾನಕ್ಕೆ ಏನು ಬಂದಿದೆ, ಇನ್ನು ಮಾಡೋದು ತುಂಬ ಇದೆ. ಇಲ್ಲಿವರೆಗೂ ಏನು ಸಿಕ್ಕಿದೆ ಅಲ್ವಾ, ಇದೆಲ್ಲದು ಪ್ಯೂರ್ಲಿ ಡೆಡಿಕೇಶನಿಂದನೇ ಆ್ಯಂಡ್ ನಾವು ಅದಕ್ಕೆ ವರ್ಕ್ ಮಾಡಿರೋದು ಕಾರಣದಿಂದಾಗಿ ಈ ಸ್ಥಾನಕ್ಕೆ ಬಂದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 100% ಸರ್, ಕಷ್ಟಪಟ್ಟರೆ ಇಂಡಸ್ಟ್ರಿಯಲ್ಲಿ ಬೆಳಿಬೋದು. ಅದಕ್ಕೆ ತಕ್ಕನಾದಂಥ ತಯಾರಿ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಮಾಡಿಕೊಂಡ್ರೆ 100% ಇಲ್ಲಿ ನೆಲೆ ಊರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಲಾರ್ ಸಿನಿಮಾದಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದರು, 100 ಜನ ಕಲಾವಿದರಿದ್ದಾರೆ. ಸೊ ನಿಮ್ಮ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು? ವಾಟ್ ಮೇಡ್ ಹಿಮ್ ಟು ಚೂಸ್ ಇವರು? ಅಂದರೆ ನಿಮ್ಮನ್ನು ಸೆಲೆಕ್ಟ್ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಅಂತ ಇರುತ್ತಲ್ಲ, ಏನಿರ್ಬೋದು ಅದು ಅಂತ? ಸರ್, ಪ್ರಶಾಂತ್ ಸರ್ಗೆ ನನ್ನೊಬ್ಬರು ಪರಿಚಯ. ಅವ್ರು ನನ್ನ ಮೂಲತಃ ಅಥವಾ ಮುಖತಃ ಯಾವತ್ತೂ ಅವ್ರನ್ನ ಭೇಟಿ ಆಗಿರಲಿಲ್ಲ. ಅವ್ರು ನನ್ನ ಪ್ರೊಫೈಲ್ನ ಪ್ರಶಾಂತ್ ಸರ್ಗೆ ತೋರಿಸಿರ್ತಾರೆ. ಸರ್, ವಜ್ರಾಂಗ್ ಶೆಟ್ಟಿ ಅಂತ ಇಷ್ಟಿಷ್ಟು ಸಿನಿಮಾ ಮಾಡಿದ್ದಾರೆ, ಹೀರೋ ಮಾಡಿದ್ದಾರೆ. ಲಾಸ್ಟ್ ಸಿನಿಮಾ ಅಪ್ಪು ಸರ್ ಜೊತೆ ಜೇಮ್ಸ್ ಮಾಡಿದ್ದಾರೆ ಆ್ಯಸ್ ಅ ವಿಲನ್ ಆಗಿ ಅಂತ. ಪ್ರಶಾಂತ್ ಸರ್ಗೆ ನನ್ನ ಪ್ರೊಫೈಲ್ ತುಂಬ ಇಷ್ಟ ಆಗುತ್ತೆ. ಹೈಟು ಆ್ಯಂಡ್ ಇದು ಅಂದರೆ ಒಂದು ಮಿನಿಟ್ದು ಒಂದು ಬೈಟ್ ಮಾಡಿ ಕಳ್ಸೋಕೆ ಹೇಳಿರ್ತಾರೆ. ನಾರ್ಮಲ್ ಕ್ಯಾಶುವಲ್ ಆಗಿ ಏನು ಆಡಂಬರ ಇಲ್ಲದೆ ಮನೇಲೊಂದು ಶೂಟ್ ಮಾಡಿ ಕಳಿಸಿ ಅಂದಿರ್ತಾರೆ. ನಾನೊಂದು ನಾರ್ಮಲ್ ಒಂದು ಬೈಟ್ ಕಳಿಸಿರ್ತೀನಿ. ಇಮ್ಮಿಡಿಯೇಟ್ ಅವ್ರಿಗೆ ಖುಷಿಯಾಗಿ ನೆಕ್ಸ್ಟ್ ಡೇನೇ ಹೈದರಾಬಾದ್ ಕರ್ಸ್ಕೊತಾರೆ ನನ್ನ. ನೋಡಿದ ಕೂಡಲೇ ಒಂದು ಸತಿ ಹೇಳ್ತಾರೆ, ವಿಷ್ಣು ಫೇರ್ ಆ್ಯಂಡ್ ಲವ್ಲಿ ಆ್ಯಡಲ್ಲಿ ಬರೋ ಥರ ಇದ್ದಾರೆ, ಇಮಿಡಿಯೇಟಾಗಿ ಅವ್ರು ಮೇಕಪ್ ಎಲ್ಲ ಮಾಡಿಸ್ಕೊಂಡು ಅಸೆಸರೀಸ್ ಹಾಕ್ಸ್ಕೊಂಡು ಕರ್ಕೊಂಬನ್ನಿ ಅಂತ. ಸೊ ಅವ್ರು ಮೇಕಪ್ ಹಾಕಿಸಿ ನಾನು ಏನು ಅಸೆಸರೀಸ್ ಹಾಕಿಸಿ ಅವ್ರ ಮುಂದೆ ನಿಲ್ಲಿಸ್ತಾರಲ್ಲ, ಆವಾಗ ಅವರಿಗೆ ಒಂದು ಸತಿ ಹೇಳ್ತಾರೆ ವಾವ್ ವಿಷ್ಣು ಅಂತ ಹೇಳ್ತಾರೆ. ಅಲ್ಲಿ ಅವ್ರಿಗೆ ಕನ್ಫರ್ಮ್ ಆಗಿಬಿಡ್ತು. ಒಂದು ಜಾಸ್ತಿ ಹೊತ್ತು ತೊಗೊಂಡಿಲ್ಲ ಸರ್, 5 ನಿಮಿಷ ಫೋಟೋಶೂಟ್. ಅವ್ರು ಒಂದು 2 ಅಥವಾ 3 ಫೋಟೋ ತೊಗೊಂಡ್ರು ಅಷ್ಟೇ, ಅಲ್ಲಿ ಕನ್ಫರ್ಮ್ ಆಗಿಬಿಡ್ತು ಅವ್ರಿಗೆ. ಹೋಗ್ತಾನು ವಿಷ್ಣು ಅಂತಲೇ ಕಳಿಸ್ಬಿಟ್ರು ನನ್ನ. ಸರ್, ಅವ್ರಿಗೆ ಮೋಸ್ಟ್ಲಿ ಆ ಥರದ್ದೊಂದು ರಗಡ್ ಫೇಸ್ ಬೇಕಿತ್ತು ಅನಿಸುತ್ತೆ.
ನಂಗೆ ಮೇಕಪ್ ಆದಮೇಲೆ ನನ್ನ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ದೆನ್ ಪರ್ಫಾರ್ಮೆನ್ಸು ಮೇಜರಾಗಿ ಅವ್ರಿಗೆ ಏನು ಕಾಣಿಸ್ತೋ ಗೊತ್ತಿಲ್ಲ, ಯಾಕಂದರೆ ಅಂಥ ಬಿಗ್ ಸ್ಟಾರ್ ಪ್ರಭಾಸ್ ಸರ್ ಆ್ಯಂಡ್ ಪೃಥ್ವಿ ಸರ್ ಅಪೋಸಿಟ್ ನಮ್ಮನ್ನು ನಿಲ್ಲಿಸ್ಬೇಕು, ಅವ್ರಿಗೆ ಕೌಂಟರ್ ಡೈಲಾಗ್ ಹೊಡಿಬೇಕು. ಪ್ರಭಾಸ್ ಸರ್ಗೆ ನಾ ಕೊಡಕ ಆ ಥರದ್ದೆಲ್ಲ ಕರಿಬೇಕಂದ್ರೆ ಸರ್, ಅಂದರೆ ನಾರ್ಮಲಾಗಿ ಈ ಹೊಸ ಹುಡುಗರನ್ನ ಅಥವಾ ಹೊಸ ಪ್ರತಿಭೆಗಳನ್ನ ನಿಲ್ಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅದು ಪ್ರಶಾಂತ್ ಸರಿಂದ ಮಾತ್ರ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ತುಂಬ ಕಷ್ಟ ಸರ್. ತುಂಬ ಜನ ಸರ್ಚ್ ಮಾಡಿದ್ರಂತೆ ಈ ಕ್ಯಾರೆಕ್ಟ್ರಿಗೆ ಬೇರೆ ಬೇರೆ ಲ್ಯಾಂಗ್ವೇಜಿಂದೆಲ್ಲ. ಫೈನಲಿ ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ. ಇವತ್ತು ರಿಸಲ್ಟು ಏನು ಬಂದು ನಿಂತಿದ್ದಿಲ್ಲ ಸರ್, ಪೂರ್ತಿ ಕ್ರೆಡಿಟ್ ಅವ್ರಿಗೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. ಎಸ್, ನಾನು ಪ್ರಶ್ನೆ ಕೇಳೋಣ ಅಂದ್ಕೊಂಡೆ, ನೀವು ಆಗ್ಲೇ ಅದನ್ನು ಒಂಚೂರು ತಗೊಂಬಿಟ್ರಿ. ಎಸ್, ಆ ಸಿನಿಮಾದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಮತ್ತು ಪ್ರಭಾಸ್ ಅಂತಹ ದೊಡ್ಡ ಸ್ಟಾರ್ಗಳ ಮುಂದೆ ನಿಂತು ಅವರಿಗೆ ಕೌಂಟರ್ ಡೈಲಾಗ್ ಕೊಡೋ ಅಂಥದ್ದು ನಿಜವಾಗ್ಲೂ ಚಾಲೆಂಜಿಂಗೇ ಅನಿಸುತ್ತೆ. ಅದರಲ್ಲೂ ಕಾಟೇರಮ್ಮನ ಒಂದು ಟೆಂಪಲಲ್ಲಿ ನಡೆಯೋಕ್ಕಂಥ ಸೀನು, ಕ್ಲೈಮ್ಯಾಕ್ಸ್ ಸೀನು ಭಾಳ ರೋಮಾಂಚನ ಕೊಡುವಂಥ ಸೀಕ್ವೆನ್ಸು. ಆ ಸೀಕ್ವೆನ್ಸ್ ಮಾಡಿದಾಗ ಏನು ಅನಿಸ್ತು, ಅವ್ರು ನಿಮಗೆ ಎಷ್ಟು ಸಪೋರ್ಟಿವ್ ಆಗಿದ್ದರು ಅಂತ ಕ್ಯಾಮ್ರಾ ಬಿಟ್ಟು? ಸರ್, ಪ್ರಶಾಂತ್ ಸರ್ ಎಷ್ಟು ಕೋಆಪ್ರೇಟಿವ್ ಅಂದರೆ ಸರ್, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನೇ ಶಾಕ್ ಆಗಿಬಿಟ್ಟೆ. ಯಾಕಂದರೆ ಅಂಥ ದೊಡ್ಡ ಡೈರೆಕ್ಟ್ರು, ನಾನು ಫಸ್ಟ್ ಡೇ ಏನು ಶೂಟ್ಗೆ ಹೋಗ್ತೀನಲ್ಲ ಸರ್, ಅವ್ರಿಗೆ ಏನು ಕಾನ್ಸಂಟ್ರೇಷನ್ ಅಂದರೆ, ಒಬ್ಬ 3 ಜನ ಆರ್ಟಿಸ್ಟ್ ಇರಲಿ ಸರ್, ಅವ್ರದ್ದು ಬಿಗ್ ಸ್ಟಾರ್ ಆಗಿರಲಿ ಅಥವಾ ನಾರ್ಮಲ್ ಯಾರೋ ಒಬ್ಬ ಆರ್ಟಿಸ್ಟ್ ಆಗಿರಲಿ, ಎಲ್ಲರನ್ನೂ ಸರಿ ಸಮಾನವಾಗೇ ನೋಡೋದು ಅವರು. ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡ್ತಿರ್ಲಿಲ್ಲ ಸರ್. ನಾನು ಅಲ್ಲಿ ಬಂದು ಪ್ರಭಾಸ್ ಸರ್ ಅಪೋಸಿಟ್ಟು, ಪ್ರಭಾಸ್ ಸರ್ ನಂಗೆ ಕಾಣಿಸ್ತಿಲ್ಲ, ಹಾಯ್ ಮಾಡೋಕ್ಕೂ ಪುರ್ಸೋಲ್ಲ. ಪ್ರಶಾಂತ್ ಸರ್ ಗಡಿಬಿಡಿ ಮಾಡ್ತಾಯಿದ್ರು, ಬಂದು ಶಾರ್ಟ್ ರೆಡಿ ಅಂತ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರಿಗೆ ಆ್ಯಕ್ಟ್ ಮಾಡೋಂಗಿಲ್ಲ ಸರ್. ಅವ್ರು ಏನು ಹೇಳ್ತಾರಲ್ಲ ಅಷ್ಟು ಮಾತ್ರ ಮಾಡಬೇಕು ಅಷ್ಟೇ. ತಗೊಂಡೋಗಿ ಅವ್ರು ಎದುರುಗಡೆ ನಿಲ್ಲಿಸಿದಾಗ ಹೇರ್ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಸರ್, ಪ್ರಶಾಂತ್ ಸರ್ ಫಸ್ಟ್ ಆರ್ಟಿಸ್ಟ್, ಅವ್ರು ಯಾರೇ ಆಗಿರಲಿ ಅವ್ರನ್ನ ಹೇರ್ನೆಲ್ಲ ಸರಿ ಮಾಡಿ, ಗಾಗಲ್ ಇದ್ದರೆ ಅದನ್ನೆಲ್ಲ ಬಟ್ಟೆಲಿ ಒರೆಸ್ಕೊಂಡು ನೀಟಾಗಿ ಹಾಕಿ, ಅಂದರೆ ಕ್ಯಾರೆಕ್ಟರ್ ಅವ್ರಿಗೆ ವೆರಿ ಇಂಪಾರ್ಟೆಂಟ್. ಆಮೇಲೆ ಪರ್ಸನ್ ಆ್ಯಕ್ಟ್ ಮಾಡಾದ್ಮೇಲೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಸರ್. ಆಮೇಲೆ ಅವರು ಅಪ್ರಿಷಿಯೇಟ್ ಮಾಡೋ ರೀತಿ ಇದೆಯಲ್ವಾ, ವಾವ್, ನಾನು ಆ್ಯಕ್ಟ್ ಮಾಡಿದ್ದೀನಿ, ಪ್ರಶಾಂತ್ ಸರ್ನ ನಾನು ಹ್ಯಾಪಿ ಮಾಡಿದ್ದೀನಿ, ಅವರನ್ನು ನಾನು ಇಂಪ್ರೆಸ್ ಮಾಡಿದ್ದೀನಿ ಅನ್ನೋದು ನನಗೆ ಅದು ಕೇಳೋಕ್ಕೆ ಅಥವಾ ಯಾರೋ ಬಂದು ಹೇಳಿದಾಗ ಅದೇ ದೊಡ್ಡ ವಿಚಾರ. ಏನು ಮಾಡೋದು ಬೇಡಪ್ಪ, ಪ್ರಶಾಂತ್ ಸರ್ ಹ್ಯಾಪಿ ಆದರೆ ಸಾಕು ಅಂತ. ಆ ಥರದ್ದು ಬಂದಿದೆ ಸರ್. ಪ್ರಶಾಂತ್ ಸರ್ ಪ್ರತಿಯೊಂದು ಮೂಮೆಂಟ್ನಾಗಲಿ ಅಥವಾ ಪ್ರತಿಯೊಂದು ಸೀಕ್ವೆನ್ಸ್ನಾಗಲಿ ನೀಟಾಗಿ ಎಸ್ಟಾಬ್ಲಿಷ್ ಮಾಡೋರು. ಅಂದರೆ ಆ ಕ್ಯಾರೆಕ್ಟರ್ ಹಿಂಗಿರುತ್ತೆ ವಜ್ರಾಂಗ್, ಇಷ್ಟು ಡೆಪ್ತಲ್ಲಿ ನೀವು ಆ್ಯಕ್ಟ್ ಮಾಡಬೇಕು. ಯಾರಾದರೂ ಈ ಸೀನ್ ನೋಡಿದ್ರೆ ನಿಮ್ಗೆ ಹೊಡೆಯೋ ರೀತಿ ಇರಬೇಕು, ಈ ಥರ ಅಷ್ಟು ನೀಟಾಗಿ ಹೇಳೋರು. ನಮ್ಗೆ ಅಷ್ಟು ಹೇಳಿದ್ರೆ ಸಾಕಿತ್ತು ಸರ್, ನಾವು ಪ್ರಿಪೇರ್ ಆಗ್ತಿದ್ವಿ. ಎದುರುಗಡೆ ಇರ್ತಕ್ಕಂಥವನ್ನ ಪ್ರವೋಕ್ ಮಾಡುವಂಗೆ ಇರಬೇಕು ಅಂತ. ಈವನ್ ಪ್ರಭಾಸ್ ಸರ್ಗ ಅಥವಾ ನಂದು ಪೃಥ್ವಿ ಸರ್ ಕಾಂಬಿನೇಷನ್ ಆ ಡೈಲಾಗ್ ಇದ್ದಾಗಲೂ ಹಾಗೆ, ನಿನ್ನನ್ನು ಇಲ್ಲೇ ಹೂತಾಕ್ಬಿಡ್ತೀನಿ ಅಂತ ಹೇಳಿದಾಗ ಕಾಣಿಸ್ಬೇಕು. ಅದು ನೀವು ಹೇಳಿದ್ರೆ ಯಾರಿಗೋ ನಿಮ್ಮ ದುಶ್ಮನಿಗೆ ಹೇಳೋ ಥರ ಇರಬೇಕು ಅನ್ನೋದನ್ನ ಫಸ್ಟ್ ಹೇಳಿರ್ತಾರೆ ಅವರು. ನಿಮ್ಗೆ ಆವಾಗ ನಮ್ಗೆ ಅಷ್ಟು ಹೇಳಿದಾಗ ಎದುರುಗಡೆ ಅವರು ಸ್ಟಾರು ಆ ಥರದ್ದು ಏನು ಅನ್ಸಲ್ಲ ಸರ್. ನಾನೊಬ್ಬ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ನಮಗೆ ಒಂಥರ ಅಂದರೆ ಅನಿಸ್ಬಿಡುತ್ತೆ, ಹೆಂಗೆ ದೊಡ್ಡ ಸ್ಟಾರು ಆ ಥರದ್ದೆಲ್ಲ. ನಮ್ಗೆ ಆ ಥರ ಫೀಲೇ ಕೊಟ್ಟಿಲ್ಲ ಸರ್. ಈವನ್ ಪೃಥ್ವಿ ಸರ್ ಆ್ಯಂಡ್ ಪ್ರಭಾಸ್ ಸರ್ ಕೂಡ ವೆರಿ ಕಂಫರ್ಟೇಬಲ್. ಅಂದರೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಹೇಳೋರು, ಅಂದರೆ ಪೊಸಿಷನ್ಗೆ ನಿಂತ್ಕೋಬೇಕಾದ್ರೂ ಆ ಅಡ್ಜಸ್ಟ್ಮೆಂಟ್ ಆಗಲಿ ಮತ್ತೊಂದಾಗಲಿ ವೆರಿ ಅಮೇಝಿಂಗ್ ಸರ್. ನಮ್ಗೆ ತುಂಬ ಖುಷಿ ಆಗುತ್ತೆ ಅಂಥ ಟೀಮ್ ಜೊತೆ. ನನಗೆ ಫೈನಲಿ ಸರ್ ಒಂದು 3-4 ಡೇಸ್ ಆದಮೇಲೆ ಆ ಸೆಟ್ಟಿಂದ ಬರೋಕ್ಕೇ ಇಷ್ಟ ಇಲ್ಲ. ಯಾಕಂದರೆ ಆ ಫ್ಯಾಮಿಲಿ ಫೀಲ್ ಕೊಟ್ಬಿಡ್ತು ಎಲ್ಲ. ಅದು ನಾವು 9-10 ಜನ ಕನ್ನಡ ಆರ್ಟಿಸ್ಟ್ ಬೇರೆ ಇದ್ದೀವಿ, ಮಾತಾಡ್ಕೊಳ್ಳೋದು ಕನ್ನಡದಲ್ಲೇ ಮಾತಾಡ್ಕೊಳ್ಳೋದು. ಆ್ಯಂಡ್ ಪ್ರಶಾಂತ್ ಸರ್ಗಂತೂ ಕನ್ನಡ ಅಂದರೆ ಎಷ್ಟು ಪ್ರೀತಿ ಅಂದರೆ ಸರ್, ಪ್ರತಿಯೊಬ್ಬ ಕನ್ನಡ ಆರ್ಟಿಸ್ಟ್ ಹತ್ರನೂ ಅವ್ರು ಮಾತಾಡ್ತಿದ್ದೇ ಕನ್ನಡ. ಇವನು ಹೊರಗಿನವ್ರು ಬಂದರೂ ಅವರು ಬಾಯಿ ತಪ್ಪಿ ತೆಲುಗು ಮಾತಾಡಬೇಕಾದ್ರೆ ಸ್ಟಾರ್ಟಿಂಗು ಮಾತಾಡೋದೇ ಕನ್ನಡದಲ್ಲಿ. ಮತ್ತು ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇದ್ರು, ವಜ್ರಾಂಗ್ ಸಖತ ಮಾಡಿ, ಚೆನ್ನಾಗಿ ಮಾಡಿ, ನಾವು ಕರ್ನಾಟಕದವರು ಏನು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ. ನಿಜವಾಗ್ಲೂ ಸತ್ಯ ಸರ್. ಕೆಲವು ಕಡೆ ಎಲ್ಲ ಪ್ರಶಾಂತ್ ಸರ್ ಬಗ್ಗೆ ಅಂದರೆ ಇಲ್ಲ ಕನ್ನಡ ಬಿಟ್ಟು ಹೋದ್ರು ಹಾಗೆ ಹೀಗೆ ಅಂತೆಲ್ಲ ಮಾತಿದೆ ಸ್ವಲ್ಪ. ನಾವು ಅವ್ರ ಜೊತೆ ಇದ್ದು ಹೇಳ್ತಾ ಇದ್ದೀನಿ, ಅವರಿಗಂತೂ ಕನ್ನಡ ಅಂದ್ರೆ ಅದು ಎಷ್ಟು ಪ್ರೀತಿ, ಕನ್ನಡ ಆರ್ಟಿಸ್ಟ್ ಅಂದ್ರೆ ಎಷ್ಟು ಪ್ರೀತಿ ಅಂದರೆ ಸರ್, ಅವರೇನೋ ನಮ್ಮ ಕನ್ನಡದವ್ರನ್ನೆಲ್ಲ ಕರ್ಕೊಂಬಂದು ಅವಕಾಶ ಕೊಡಬೇಕಂತ ಏನೂ ಇಲ್ಲ ಆ್ಯಕ್ಚುಲಿ. ತುಂಬ ಅವ್ರು ಕರೆದ್ರೆ ಎಷ್ಟೋ ಜನ ಆರ್ಟಿಸ್ಟ್ಗಳು ಬರೋರಿದ್ದಾರೆ. ವೆರಿ ಮೇಜರ್ ರೋಲ್ಸ್ಗೆಲ್ಲ ಕನ್ನಡದವ್ರನ್ನೇ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಪ್ರಭಾಸ್ ಸರ್ನ ಪೃಥ್ವಿ ಸರ್ನ ಬಿಟ್ಟು ಇನ್ನೇನು ಏನು ಮೇಜರ್ ಸರ್, ರಾಮ್ ಸರ್ ಆಗಲಿ ಮತ್ತೊಂದು ಎಲ್ಲರೂ ಮೇಜರ್ ರೋಲ್ಗಳಿಗೆಲ್ಲ ಕನ್ನಡದವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಅವ್ರದ್ದು ಸಿಕ್ಕಾಪಟ್ಟೆ ದೊಡ್ಡತನ ಸರ್, ನಿಜವಾಗ್ಲೂ. ಸೂಪರ್. ಸಲಾರ್ ಸಿನಿಮಾ
ಸೀಕ್ವೆಲ್ ಅಲ್ಲಿ ಮತ್ತೊಂದು ಭಾಗ ಬರ್ತಾ ಇದೆ. ನಮಗೆಲ್ಲ ಒಂದು ಬೇಸರದ ವಿಚಾರ ಏನಂತಂದ್ರೆ ವಜ್ರಾಂಗ್ ಶೆಟ್ಟಿ ಅವ್ರನ್ನ ನಾವು ಫಸ್ಟ್ ಪಾರ್ಟ್ ಅಲ್ಲೇ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ, ಎರಡನೇ ಭಾಗದಲ್ಲಿ ನೋಡೋಕ್ಕಾಗಲ್ಲ ಅದಕ್ಕೆ. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಫ್ಲ್ಯಾಶ್ ಬ್ಯಾಕಲ್ಲಿ ಬರ್ಬೋದೇನೋ, ಮತ್ತೆ ಪ್ರಶಾಂತ್ ಸರ್ದು ಹೇಳಂಗಿಲ್ಲ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ. ನನಗೆ ಏನಂದರೆ ಸರ್, ಇಷ್ಟು ಆ್ಯಕ್ಟ್ ಮಾಡಿದ್ನಲ್ವಾ, ಇನ್ನೂ ಒಂದು ಸೀನ್ ಇದ್ರೆ ಸಾಕು, ಅಟ್ಲೀಸ್ಟ್ ಎಲ್ಲಾದರೂ ಒಂದು ಫ್ರೇಮಲ್ಲಿ ಒಂದು ಜಸ್ಟ್ ಒಂದು ಶಾರ್ಟಲ್ಲಿ ಕಾಣಿಸ್ಕೊಂಡ್ರು ಸಾಕು. ಯಾಕಂದರೆ ಪ್ರಶಾಂತ್ ಸರ್ ಸಿನಿಮಾ ಸರ್, ನಾನು ಹೇಳ್ತಿದ್ದೀನಲ್ಲ ಸರ್, ಅಲ್ಲಿ ವರ್ಕ್ ಮಾಡೋ ಮಜಾನೇ ಬೇರೆ. ನಿಮಗೆ ಪೇಮೆಂಟು ಮತ್ತೊಂದು ಮಗ್ದೊಂದು ಅವು ಇವು ಏನೂ ನಿಮ್ಮ ಮೈಂಡಿಗೆ ಬರಲ್ಲ ಸರ್. ಪ್ರಶಾಂತ್ ಸರ್ ನೋಡಿದ್ರೇ ವರ್ಕ್ ಮಾಡಬೇಕು ಅನ್ಸುತ್ತೆ, ಆ ಸೆಟ್ಟಲ್ಲಿ ಇರಬೇಕಂತ ಅನ್ಸುತ್ತೆ. ನಾನೊಂದು 27 ದಿನ ವರ್ಕ್ ಮಾಡಿದೆ ಸರ್. ಒಂದು ದಿನವೂ ನಂಗೆ ಆ ಶೂಟಿಂಗ್ ಕಷ್ಟ ಅಂತಲೇ ಅನಿಸಿಲ್ಲ, ಅನಿಸ್ಲೇ ಇಲ್ಲ ಸರ್. ಆ ಫ್ಯಾಮಿಲಿ ಟ್ರೀಟ್ಮೆಂಟು, ಪ್ರಶಾಂತ್ ಸರ್ದ ಫ್ರೆಂಡ್ಲಿ ನೇಚರು, ಸಂಜೆ ಆದರೆ ಪ್ಯಾಕಪ್ ಆದಮೇಲೆ ಕ್ರಿಕೆಟ್ ಆಡೋದು, ಏನೇ ಪಾರ್ಟಿ ಆದರೂ ಎಲ್ಲ ಆರ್ಟಿಸ್ಟ್ಗಳನ್ನ ಸೇರಿಸೋದು, ಇಡೀ ಟೀಮ್ನ ಟೆಕ್ನಿಷಿಯನ್ಸ್ ಜೊತೆ ಕೂತ್ಕೊಂಡು ಮಾತಾಡೋದು, ಅಮೇಝಿಂಗ್ ಸರ್. ನಾನು ಕಾಯ್ತಾ ಇದ್ದೀನಿ ಮತ್ತೆ ಪಾರ್ಟ್ 2 ಅಲ್ಲಿ ಇರ್ಬೋದೇನೋ ಅಂತ. ಯಾವುದೇ ಒಬ್ಬ ಕಲಾವಿದನಿಗೆ ಯಾವುದೋ ಒಂದು ಸಣ್ಣ ರೋಲು ಅಥವಾ ಒಂದು ಸಿನಿಮಾ ಒಂದು ಲೈಫ್ಗೆ ಒಂದು ಮೇಜರ್ ಟ್ವಿಸ್ಟ್ ಕೊಟ್ಬಿಡುತ್ತೆ. ಸೊ ಆಫ್ಟರ್ ಸಲಾರು ವಜ್ರಾಂಗ್ ಶೆಟ್ಟಿ ಅವರ ಲೈಫ್ ಎಷ್ಟು ಬದಲಾಗಿದೆ ಅಂತ, ಅಂದರೆ ಹೊಸ ಪ್ರಾಜೆಕ್ಟ್ಗಳು, ಆಫರ್ಸು, ಯಾಕಂದರೆ ತೆಲುಗುನಲ್ಲೇ ಒಳ್ಳೊಳ್ಳೆ ಆಫರ್ಸ್ ಬರ್ತಿದೆ ಅಂತ ನಾವು ಕೇಳ್ಪಟ್ವಿ. ಸರ್, ಅಮೇಝಿಂಗ್ ರೆಸ್ಪಾನ್ಸ್ ಸರ್, ತುಂಬ ಚೆನ್ನಾಗಿದೆ. ತುಂಬ ಆಫರ್ಗಳು ಬರ್ತಾ ಇದ್ದಾವೆ. ಕತೆ ಕೇಳ್ತಾ ಇದ್ದೀನಿ. ಸದ್ಯಕ್ಕೆ ರೀಸೆಂಟಾಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡಿ ಬಂದೆ. ವಿಲ್ ಅಪ್ಡೇಟ್ ಸರ್, ಎಲ್ಲ ಫೈನಲೈಸ್ ಆದಮೇಲೆ ಹೇಳ್ತೀನಿ ಅಂತ. ಬಟ್ ತುಂಬ ಕತೆ ಕೇಳಿದ್ದೀನಿ, ಎಲ್ಲ ಲ್ಯಾಂಗ್ವೇಜಿಂದನು. ಮಲಯಾಳಮಲ್ಲಿ ಒಂದು ಕೇಳಿದ್ದೀನಿ, ಕನ್ನಡದಲ್ಲಿ, ಆ್ಯಂಡ್ ದೆನ್ ತೆಲುಗಲ್ಲಿ ಒಂದಿಷ್ಟು ಕತೆಗಳನ್ನ ಕೇಳಿದ್ದೀನಿ. ಸ್ವಲ್ಪ ಚೂಸಿ ಆಗಿದ್ದೀನಿ ಸರ್. ಯಾಕಂದರೆ ನಾನು ಈ ಪ್ರಶ್ನೆ ಏನು ಕೇಳ್ತಿದ್ದೀನಿ ಅಂದರೆ, ಆಫ್ಟರ್ KGF ಗರುಡ ರಾಮ್ ಅವರು ಲಿಟ್ರಲಿ ಮಲಯಾಳಮು, ತಮಿಳು, ತೆಲುಗು ಎಲ್ಲ ಒಂದು ರೌಂಡ್ ಹೋಗಿ ಬಂದುಬಿಟ್ರು. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ರು. ಇಫ್ ಐ ಆಮ್ ನಾಟ್ ರಾಂಗ್, ನೀವು ನಿತಿನ್ ಅವ್ರ ಜೊತೆ ಒಂದು ಸಿನಿಮಾ ದಿಲ್ರಾಜ್ ಅವರ ಪ್ರೊಡಕ್ಷನ್ದು ಮಾತುಕತೆ ಆಗ್ತಿದೆ ಅನ್ಸುತ್ತೆ. ಹೌದು, ಮಾತುಕತೆ ಆಗ್ತಿದೆ ಸರ್. ಮೋಸ್ಟ್ಲಿ ಫೈನಲೈಸ್ ಆಗ್ಬೋದು ಅನಿಸುತ್ತೆ. ಒಂದಿಷ್ಟು ಡಿಸ್ಕಷನ್ಗಳು ನಡೀತಾ ಇದೆ. ಫೈನಲ್ ಆದಮೇಲೆ ವಿಲ್ ಅಪ್ಡೇಟ್ ಸರ್. ತುಂಬ ಒಳ್ಳೆ ಕತೆ ಆ್ಯಕ್ಚುಲಿ. ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಆಗಿದೆ. ವಿಲ್ ಅಪ್ಡೇಟ್ ಸರ್. ಒಳ್ಳೆಯದಾಗಲಿ. ಅದರ ಹೊರತಾಗಿ ಕನ್ನಡದಲ್ಲೂ ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಇವತ್ತು ಮಾರಿಗೋಲ್ಡ್ ಅಂತಕ್ಕಂಥ ಸಿನಿಮಾದ ಟೀಸರ್ ಲಾಂಚ್ ಆಗಿದೆ. ದಿಗಂತ್ ಅವರು ಮತ್ತು ಬಿಗ್ ಬಾಸ್ ಖ್ಯಾತಿಯ ಸಂಗೀತ ಶೃಂಗೇರಿ ಅವರ ಕಾಂಬಿನೇಷನ್ನ ಸಿನಿಮಾ. ಇದರಲ್ಲೂ ಒನ್ಸ್ ಅಗೇನ್ ನೆಗೆಟಿವ್ ಶೇಡು. ಹೌದು ಸರ್, ತುಂಬ ಹಳೆ ಕಮಿಟ್ಮೆಂಟ್ ಅದು. ರಾಘವೇಂದ್ರ ನಾಯಕ್ ಅವರು ನನ್ನ ಸ್ನೇಹಿತರು. ಒಂದು ಒಳ್ಳೆ ರೋಲ್ ಮಾಡಿದ್ದೀನಿ ಸರ್, ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ ಮಾಡಿದ್ದೀನಿ. ಜಾನಿ ಅನ್ನೋ ಒಂದು ನೆಗೆಟಿವ್ ಕ್ಯಾರೆಕ್ಟರು, ಕತೆಗೆ ತುಂಬ ಟ್ವಿಸ್ಟ್ ಇರುವಂಥ ಕ್ಯಾರೆಕ್ಟರ್ ಅದು. ದಿಗಂತ್ ಸರ್ಗಾಗಲಿ ಅಥವಾ ಇನ್ನೊಂದು ಆರ್ಟಿಸ್ಟ್ಗಳೆಲ್ಲ ಒಂದು ಸತಿ ಚೇಂಜ್ ಅವ್ರು ತೊಗೊತಾರೆ. ಇಲ್ಲಿ ಸಲಾರಲ್ಲಿ ವಿಷ್ಣು ಅನ್ನೋ ಕ್ಯಾರೆಕ್ಟ್ರನ್ನ ಕೊಂದಾದ್ಮೇಲೆ ಹೆಂಗೆ ತಿರುವು ಸಿಗುತ್ತೆ, ಅದೇ ಥರದ್ದು ಇಲ್ಲೊಂದು ಪೋರ್ಷನ್ನು. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಮಾರಿಗೋಲ್ಡ್ ಸಿನಿಮಾಗೆ. ಯಾಕಂದರೆ ಒಂದು ತುಂಬ ಶ್ರಮ ಪಟ್ಟಿರುವಂಥ ಒಂದು ಟೀಮ್ ಸರ್, ಖಂಡಿತವಾಗ್ಲೂ ಒಳ್ಳೇದಾಗಬೇಕು. ಯಾ ಓಕೆ, ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ಈಗ ಸಲಾರ್ ಸಿನಿಮಾ OTTಯಲ್ಲಿ ಕೂಡ ಬಹುದೊಡ್ಡ ಓಪನಿಂಗ್ ಪಡ್ಕೊಂಡಿದೆ. ಅದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೆಲ್ಲನೂ ಬಂದಿದೆ, ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ಕೆಲವರೆಲ್ಲ ಥಿಯೇಟ್ರಲ್ಲಿ ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿರ್ತಾರೆ. OTTಯಲ್ಲೆಲ್ಲ ನೋಡಿ ನಿಮಗೆಲ್ಲ ಫೋನ್ಸು ಮೆಸೇಜಸ್ ಮಾಡಿರ್ತಾರೆ. ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ, ಏನಾಗಿತ್ತು ಅಂತಕ್ಕಂಥದ್ದು? ಸರ್, ನನಗೆ ಬೇರೆ ಲ್ಯಾಂಗ್ವೇಜಿಂದನೇ ಸ್ವಲ್ಪ ಜಾಸ್ತಿ ಬಂದಿರೋದು. ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಆಗಲಿ ಅಥವಾ ಯಾರ್ಯಾರ ಹತ್ರನೂ ನನ್ನ ನಂಬರ್ ತೊಗೊಂಡು, ಸರ್ ನೀವು ನಂಬ್ತಿರೋ ಬಿಡ್ತಿರೋ, ಸಲಾರ್ ರಿಲೀಸ್ ಆಗಿ ಒಂದು 3 ಡೇಸ್ ಆದಮೇಲೆ ನಾವು ಒಂದು 200 ಮಿಸ್ ಕಾಲ್ ಬಂದಿದೆ ನನಗೆ. ಟೋಟಲಿ 200 ಮಿಸ್ ಕಾಲ್ ಬಂದಿದೆ. ಎಲ್ಲ ಹಳೆ ಸ್ನೇಹಿತರು, ಇವರೆಲ್ಲ ರಿಸೀವ್ ಮಾಡೋಕ್ಕಾಗದಿರುವಷ್ಟು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬಿಲ್ಡ್ ಆಗಿದೆ. ಮೆಸೇಜ್ ಮಾಡೋಕ್ಕಾಗ್ತಾಯಿಲ್ಲ ರಿಪ್ಲೈ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಅಭಿಮಾನಿ ನನಗೋಸ್ಕರ ಅಂತ ವಿಷ್ಣು ಕ್ಯಾರೆಕ್ಟರ್ ನೋಡೋಕ್ಕೋಸ್ಕರ 12 ಸಲ ಸಿನಿಮಾ ನೋಡಿ ಪ್ರತಿ ಒಂದು ಶಾರ್ಟ್ನು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ತಿದ್ದ ಥಿಯೇಟ್ರಲ್ಲಿ. ಇದಕ್ಕಿಂತ ನಾನು ಏನು ಹೇಳಬೇಕಂತಿಲ್ಲ. ತುಂಬ ಖುಷಿ ಸರ್, ಒಬ್ಬ ಕಲಾವಿದಂಗೆ ಅಷ್ಟೇ ಬೇಕಾಗಿರೋದು. ನಾನು ಬಂದು ಒಂದು 9 ವರ್ಷ ಆಯಿತು ಇಂಡಸ್ಟ್ರಿಗೆ, ಒಂದಿಷ್ಟು ಸಿನಿಮಾ ಮಾಡಿದ್ದೀನಿ ಸರ್. ಸಾಧನೆ ಮಾಡೋಕ್ಕೆ ಇನ್ನೂ ತುಂಬ ಇದೆ. ಇದೆಲ್ಲ ನಾನು ಜಸ್ಟ್ ಪಾಸ್ ಆಗಿದ್ದೀನಂತ ಒಂದು ಮೆಟ್ಲು ಸಿಕ್ಕಿದೆ ಸರ್. ಇದನ್ನು ನೀಟಾಗಿ ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಭರವಸೆನ ನನ್ನೆಲ್ಲ ಸ್ನೇಹಿತರಿಗೆ, ನನ್ನೊಂದಿಷ್ಟು ಜನ ಪ್ರೀತಿಸೋ ಜನರಿಗೆ ಈ ಮೂಲಕ ಹೇಳ್ತೀನಿ. ಖಂಡಿತವಾಗ್ಲೂ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ, ಬರುತ್ತೆ. ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಯಾವತ್ತೂ ಇರಲಿ ಜೊತೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವಜ್ರಾಂಗ್. ಜಾಸ್ತಿ ಒಳ್ಳೆಯದಾಗಲಿ. 2024 2023ಗಿಂತ ದೊಡ್ಡ ಸಕ್ಸಸ್ ನಿಮಗೆ ತಂದುಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹಾರೈಕೆ ಯಾವತ್ತೂ ನಮ್ಮ ಜೊತೆ ಹೀಗೆ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದಾಗಿತ್ತು ಸಲಾರ್ ಸಿನಿಮಾದಲ್ಲಿ ಖಳನಾಯಕನಾಗಿ ಅಬ್ಬರಿಸಿ ಆರ್ಭಟಿಸಿದಂತಹ
ನಮ್ಮ ಕನ್ನಡದ ಹುಡುಗ ವಜ್ರಾಂಗ್ ಶೆಟ್ಟಿ ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.